ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ನಮ್ಮ BPT ವಿದ್ಯಾರ್ಥಿಗಳಿಗೋಸ್ಕರ ಇರುತ್ತೆ. BPT ವಿದ್ಯಾರ್ಥಿಗಳಿಗೋಸ್ಕರ ಯಾಕಂದ್ರೆ ಈಗಾಗಲೇ ಅಪ್ಲಿಕೇಶನ್ ಹಾಕಿ ನೀವು ಫಸ್ಟ್ ಟೈಮ್ KE ಒಳಗಡೆ ಅಪ್ಲಿಕೇಶನ್ ಹಾಕಿರಿ. ನಿಮಗೊಂದು ಭಯ ಇರುತ್ತಾ, ಏನು ಮಿಸ್ ಆಗಿಬಿಡುತ್ತೋ, ಇದರ ಮೇಲೆ ಜೀವನ ಇಟ್ಟು ಕುಂತು ಬಿಟ್ಟಿದ್ದೀವಿ, ವೆಬ್ಸೈಟ್ ನೋಡೋದು, ಪದೇ ವಿಡಿಯೋಗಳನ್ನು ನೋಡೋದು, ವೆರೈಟಿ ಏನಾದ್ರು ಹೊಸ ಮಾಹಿತಿ ಬರುತ್ತೇನೋ BPT ಅಂತೇಳಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಡಬ್ಬಿ ಕಟ್ಕೊಂಡು ನಿಂತೇನೆ ನಾನು ಕೌನ್ಸಿಲಿಂಗ್ ಸಲುವಾಗಿ ವಿಡಿಯೋ ಮಾಡಿ ಹಾಕಕ್ಕೆ. ಲೈವ್ ಅಲ್ಲಿ ಕೂಡ ಬರ್ತೇನೆ, ಬಟ್ ಸದ್ಯಕ್ಕೆ ಏನು ಅಪ್ಡೇಟ್ ಇಲ್ಲ ಅಂತೇಳಿ ಮಾಡಕ್ ಕುಂತಿಲ್ಲ. ಬಟ್ ಒಂದೇನಪ್ಪ ಅಂದ್ರೆ ಇಂಜಿನಿಯರ್ದವ್ರಿಗೆ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಮಾಡಿದಾರೆ. ಬಟ್ BPT ದವ್ರಿಗೆ ನಾ ಹೇಳ್ತಿರೋದು ಮುಂದೆ ಏನಾಕತ್ತೆ ಅಂತ ಹೇಳ್ತೀನಿ ನೋಡಿ ಕ್ಲಿಯರ್ ಆಗಿ. ಈಗ ನಿಮ್ಗೆ ರ್ಯಾಂಕ್ ನಂಬರ್ ಬರ್ಬೇಕ್ರಿ. ರ್ಯಾಂಕ್ ನಂಬರ್ ಬಂದ ಮೇಲೆ ರೀ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಸೀಟ್ ಮೆಟ್ರಿಕ್ಸ್ ಅಂದ್ರೆ ಗೌರ್ಮೆಂಟ್ ಕಾಲೇಜ್ನಾಗ ಎಷ್ಟು ಸೀಟ್ ಅದಾವು, ಪ್ರೈವೇಟ್ ಕಾಲೇಜ್ನಾಗ ಎಷ್ಟು ಗೌರ್ಮೆಂಟ್ ಎರಡು ಕಾಲೇಜ್ ಇರೋದು ವಿಡಿಯೋ ಮಾಡಿ ಹಾಕಿ ನಾನು ಆಲ್ರೆಡಿ. ಒಂದು ಮೆಡಿಕಲ್ ಕಾಲೇಜು, ಒಂದು ಸಂಜಯ್ ಗಾಂಧಿ ಟ್ರೋಮಾ ಕೇರ್ ಅಂತೇಳಿ, ಅವು ಎರಡು ಗೌರ್ಮೆಂಟ್ ಕಾಲೇಜ್ ಇರೋದು. ಅವುಗಳನ್ನ ಬಿಟ್ರಿ ಉಳ್ಕಿದೆಲ್ಲ ಪ್ರೈವೇಟ್ ಕಾಲೇಜ್ ಅದಾವ. ಪ್ರೈವೇಟ್ ಕಾಲೇಜ್ ಅದಾವ್ರಿ, ಅದು ಲಿಸ್ಟ್ ಬಿಡ್ತಾರ್ರಿ. ಮತ್ತು ಫೀಸ್ ಬಿಡ್ತಾರೆ. ಈ ವರ್ಷದ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ. 8,250 ರೂಪಾಯಿ ಪ್ರತಿ ವರ್ಷಕ್ಕೆ, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ. ಆಮೇಲೆ ನಿಮ್ಮ ರ್ಯಾಂಕ್ ನಂಬರ್ಗಳನ್ನು ಕೊಡ್ತಾರೆ. ಆಮೇಲೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಅಂದ್ರೆ ಏನ್ರಿ, ಲಾಗಿನ್ ಮಾಡೋದ್ರಿ. ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಬರ್ತೈತಿ. ಅದ್ರ ಕ್ಲಿಕ್ ಮಾಡೋದ, ಅದರ ಕಾಲೇಜ್ ಹೆಸರು ತೋರಿಸ್ತಾವು. ನಿಮ್ಗೆ 1ನೇದು 2ನೇದು 3ನೇದು 4ನೇದು ಯಾವ್ದು ಪ್ರಿಯಾರಿಟಿ ಬೇಕು, 1 2 3 4 5 ಅಪ್ ಟು 100 ತನಕ ನಿಮ್ಗೆ ಎಷ್ಟು ಬೇಕಷ್ಟ ಇಡೀ ಕರ್ನಾಟಕದ ಹಾಕ್ಬೋದು. ಒಂದು ಬೇಕಂದ್ರೆ ಒಂದು ಹಾಕ್ಬೋದು, ಅಷ್ಟು ಬೇಕಂದ್ರೆ ಅಷ್ಟು ಹಾಕ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ನಿಮ್ ಪರ್ಸೆಂಟೇಜ್ ಚೆನ್ನಾಗಿದ್ರೆ ಕಡಿಮೆ ಕಾಲೇಜ್ ಹಾಕ್ರಿ, ಪರ್ಸೆಂಟೇಜ್ ಕಡಿಮೆ ಇದ್ರೆ ಜಾಸ್ತಿ ಕಾಲೇಜ್ ಹಾಕಬೇಕು. ಹೌದ್ರಿ. ಹಾಕಿದ ಮೇಲೆ ನೀವು ಸಬ್ಮಿಟ್ ಮಾಡಿ ಕೊಟ್ಬಿಡ್ತೀರಿ. ಸಬ್ಮಿಟ್ ಮಾಡಿದ ಮ್ಯಾಗ ರೀ ಅವ್ರೇನ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ ನಿಮ್ಮ ಕಾಸ್ಟ್, ನಿಮ್ಮ ಪರ್ಸೆಂಟೇಜ್ಗೆ ಯಾವ ಕಾಲೇಜ್ನಾಗ ಕಟ್ ಆಗ್ತತಿ ನೋಡ್ಕೊಂತ ಬಂದ ಅಲ್ಲಿಗೆ ನಿಂತು ಬಿಡ್ತಾರೆ. ಒಂದು ಕಾಲೇಜ್ ನಿಮ್ಗೆ ಮೆನ್ಷನ್ ಮಾಡ್ತಾರೆ, ಕಂಗ್ರಾಚುಲೇಷನ್, ಮೋಕ್ ರಿಸಲ್ಟ್ ಬಂತು ನಿಮ್ದು, ನಿಮ್ಮ ಕಾಲೇಜ್ಗಳನ್ನ ನಾವು ಕೊಟ್ಟೇವಿ, ಹಿಂಗ ನೀವು ಸೆಲೆಕ್ಟ್ ಆಗಿರಿ, ಈ ಕೆಟಗರಿ ಒಳಗೆ ಸೆಲೆಕ್ಟ್ ಆಗಿರಿ, GM ಒಳಗಡೆ ಆಗಿರೋ, ನಿಮ್ಮ ಕಾಸ್ಟ್ನಾಗ ಆಗಿರೋನು ಕೊಟ್ಬಿಡ್ತಾನೆ. ಕೊಟ್ಟ ಮ್ಯಾಗ ರೀ ನಿಮ್ಗೆ ಇಷ್ಟ ಅನಿಸಿದ್ರಪ್ಪ ಅಂತಂದ್ರೆ ಮೋಕಲ್ಲಿ ಸುಮ್ಮನೆ ಇರ್ಬೇಕ್ರಿ. ಫೈನಲ್ ರಿಸಲ್ಟ್ ಬಂದ ಮೇಲೆ ಅದ ಬಂತಪ್ಪ ಅಂದ್ರೆ ಖುಷಿ ಪಡ್ರಿ, ಹೋಗಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ರಿ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊರಿ, ಅಡ್ಮಿಷನ್ ಆಗ್ಬಿಡ್ರಿ. ಇಷ್ಟು ಪ್ರಕ್ರಿಯೆನೂ ಬಾಕಿ ಐತಿ. ಯಾವಾಗ ಕರಿತಾರ್ರಿಪ್ಪ ಅಂತಂದ್ರೆ ನೋಡ್ರಿ, KE ಒಂದ ಕೆಲಸ ಮಾಡಂಗಿಲ್ರಿ, 108 ಕೆಲಸ ಮಾಡಕ್ ಬಂದತಿ. ಸ್ಪೆಷಲಿ ಎಲ್ಲ ನಮ್ಮನಿ ಕಾಲೇಜಿಂದ ಡಾಟಾ ತುಂಬಿರ್ಬೇಕು. ಆಲ್ರೆಡಿ ಹೆಲ್ತ್ ಸೈನ್ಸು, ಫಾರ್ಮಸಿ, ಈಚ್ ಅಂಡ್ ಎವ್ರಿ ಕಾಲೇಜ್ ಮಿಸ್ ಆಗ್ಲಂಗ ಎಲ್ಲ ಕಾಲೇಜ್ ಡಾಟಾ ತಗೊಂಬಂದು ನಿಮ್ಮ ಮುಂದೆ ಇಡಬೇಕಪ್ಪ ಅಂತಂದ್ರೆ ಅವರು ವೇಟ್ ಮಾಡ್ತಿರ್ತಾರೆ. ಬರೀ ಕಲೆಕ್ಟ್ ಮಾಡಿದ ಕಲೆಕ್ಟ್ ಮಾಡ್ತಿರ್ತಾರೆ. ಕಲೆಕ್ಟ್ ಮಾಡ್ಕೊಂಡು ನಿಮ್ ತೊಗೊಂಬಂದು ಇಡ್ಬೇಕಪ್ಪ ಅಂತಂದ್ರೆ ಲೇಟ್ ಆಗೋದ್ರಿ. ಹಿಂಗಾಗಿ ಲೇಟ್ ಅಂದ್ರೆ ಹೆಂಗ್ರಿ ನೋಡ್ರಿ, ಪ್ರತಿ ವರ್ಷ ಲೇಟ್ ಆಗ್ತಿತ್ತು, ಈ ವರ್ಷ ಜಲ್ದಿ ಆಗತೈತಿ. ಥ್ಯಾಂಕ್ಸ್ ಹೇಳಬೇಕು KE AI ಟೆಕ್ನಾಲಜಿ ತೊಗೊಂಬಂದವ್ರು ಬೇಗ ಮಾಡಂತಾರ. ಇಲ್ಲಪ್ಪ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಹೋಗಿತ್ತು. ಈ ವರ್ಷ 2 ತಿಂಗಳು ಮೊದಲ ಮಾಡಕ್ ಕುಂತಾರ. ಹಿಂಗಾಗಿ ಬೇಗ ಆಕತಿ. ಈ ಬರುವಂತ ಮುಂದಿನ ವಾರ ತನಕನು ಇವೆಲ್ಲ ಎಲ್ಲ ಪ್ರೊಸೀಜರ್ ಚಾಲು ಆಗ್ಬಿಡ್ತಾವು. ಒಂದ್ಸಲ ಚಾಲು ಆಯ್ತು ನಿಮಗೆ ಕೆರ್ಕೊಳಕ್ ಟೈಮ್ ಸಿಗೋಂಗಿಲ್ಲ, ಅಷ್ಟು ಫಾಸ್ಟ್ ಆಗಿ ಹೊಂಟಿ ಬಿಡ್ತಾವ. ಮತ್ತೇನೋ ಡೌಟ್ ಇದ್ರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ರಿ. ನಮಸ್ಕಾರ.